ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಪೂಜೆಗೆ ಹೂವು ಬೇಕು ಅಂತ ಹೇಳ್ಬಿಟ್ಟು ನಾನೇನೇ ತೊಗೊಳಕ್ಕೆ ಅಂತ ಬಂದಿದ್ನಲ್ಲ, ಅಲ್ಲಿಂದನೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ವಿ. ಏನು ಪೂಜೆ ಅಂತ ಹೇಳಿದ್ನಲ್ವ, ಅದ್ವಿತ್ಗೆ ಇವತ್ತು ಕೂದಲು ತೆಗಿಯೋ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಅವ್ನಿಗೆ ಕೂದಲು ತೆಗಿಯೋಕ್ಕೂ ಮೊದಲೇ ನಾನ್ ವೆಜ್ ಏನೂ ಕೊಡೋಂಗಿರಲಿಲ್ಲ. ಅವ್ನಿಗೆ ಕೂದಲು ತೆಗೆದೇ ಕೊಡಬೇಕಾಗಿತ್ತು. ಸೊ ಇವತ್ತು ಆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್. ಬಂಗಾರಿ ಬಂಗಾರಿ ಇಲ್ಲೋಡಿಲಿ. ಬಂಗಾರಿ ಅದ್ವಿತಾ ಎಲ್ಲಿದೀಯಾ? ಏನ್ ಮಾತಾಡಿದ್ದು? ತಾತ ತಾತ ಏನ್ ಮಾತಾಡಿದ್ದು? ಇವಾಗ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಅವ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ, ಇದಕ್ಕೋಸ್ಕರನೇ ನಮ್ಮ ಮಾವ ಬಟ್ಟೆ ತೊಗೊಂಬಂದಿದ್ರು. ನೆನ್ನೆ ಎಲ್ಲ ಬಟ್ಟೆ ನೋಡಿದ್ವಿ ಅಂತ ವ್ಲಾಗಲ್ಲಿ ಹೇಳಿದ್ನಲ್ವ, ಅದೇ ಡ್ರೆಸ್ ಹಾಕಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಅವ್ನು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಗೊತ್ತಾ. ಅವ್ನು ಕೂದಲು ಇದು ಬೇರೆ ಲಾಸ್ಟು. ನಂಗೊಂದು ಆಸೆ ಇತ್ತು ಅವ್ನಿಗೆ ಫ್ರಾಕ್ ಹಾಕಿ ಹುಡುಗಿ ಥರ ರೆಡಿ ಮಾಡಿ ಅವ್ನಿಗೆ ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು, ಬಟ್ ಅದಾಗಲೇ ಇಲ್ಲ. ಏನು ಮಾಡೋದು ಅಂತ ಅದೊಂಥರ ಬೇಜಾರಾಗೋಯಿತು. ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು, ಬಟ್ ಆಗಲೇ ಇಲ್ಲ. ಇವಾಗ ಮಾಡೋಣ, ನಾಳೆ ಮಾಡೋಣ ಅಂತ ಅಂದ್ಕೊಂಡು ಈ ಬ್ಯುಸಿ ಲೈಫಲ್ಲಿ ನಾನು ಅದನ್ನು ಮರೆತೇ ಹೋಗ್ಬಿಟ್ಟೆ. ಆ್ಯಕ್ಚುಲಿ ಅವ್ನಿಗೆ ಹುಡುಗಿ ಥರ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಅದೊಂದು ಫೋಟೋ ಶೂಟ್ ತೆಗಿಸ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಹಾಗೆ ಸರಿ ಇನ್ನೇನು ಮಾಡೋದು, ಬೇಡ ಬಿಡು ಅಂತ ಹೇಳ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಅಂತ ಕರ್ಕೊಂಬಂದಿದ್ವಿ. ಫಸ್ಟು ದೇವಸ್ಥಾನದ ಒಳಗಡೆ ಪೂಜೆಗೆ ಕೊಟ್ಬಿಟ್ಟು ಆಮೇಲೆ ಹೊರಗಡೆ ನಾವು ಈ ಕೋಳಿ ಕುಯ್ಯೋ ಶಾಸ್ತ್ರ ಎಲ್ಲ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಫಸ್ಟ್ ಹೋಗಿ ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ಕೊಟ್ಬಿಡೋಣ ಅಂತ ರೆಡಿ ಮಾಡಿಕೊಡ್ತಾಯಿದ್ರು ನಮ್ಮ ಅತ್ತೆ. ಎಲ್ಲ ಪ್ಲೇಟ್ಗೆಲ್ಲ ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಎಲ್ಲರೂ ಮನೆಯವರೆಲ್ಲ ಬಂದಿದ್ದರು. ನನ್ನ ನಾದಿನಿ ಮತ್ತು ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ಯಾಕಂದರೆ ಮಾವನ ತೊಡೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ವಿ. ಎಲ್ಲರನ್ನೂ ಕರೀಲಿಲ್ಲ, ಯಾಕಂದರೆ ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೊಳ್ಳೋಣ. ಫಸ್ಟ್ ಅವ್ನಿಗೆ ನಾನ್ ವೆಜ್ ಕೊಡಬೇಕು, ಆಮೇಲೆ ದೊಡ್ಡದಾಗಿ ಬೇಕಾದ್ರೆ ಇನ್ನೊಂದು ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ನಾವು ಮನೆಯವರೇ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಪೂಜೆಗೆ ಕೊಡ್ತಾಯಿದ್ದೀವಿ ಇವಾಗ ಎಲ್ರಿಗೂ. ಎಲ್ಲರ ಹೆಸರಲ್ಲೂ ಅರ್ಚನೆ ಪೂಜೆ ಎಲ್ಲ ಮನೆಯವ್ರ ಹೆಸರೆಲ್ಲ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಮಾಡಿಬಿಡೋಣ ಅಂತ. ಇವಾಗ ಆಲ್ರೆಡಿ ನಮಗಿಂತ ಫಸ್ಟೇ ಬೇರೆ ಒಬ್ಬರು ಬಂದುಬಿಟ್ಟಿದ್ರು. ಅಲ್ಲಿ ಇರೋದು ಒಂದು ಚಿಕ್ಕ ಕಲ್ಲು, ಯಾಕಂದರೆ ಅದು ಮೂಲ ದೇವರು. ಅದಕ್ಕೋಸ್ಕರ ಅಲ್ಲಿ ಫಸ್ಟು ಯಾರಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಅವ್ರು ಮಾಡ್ಕೊಳ್ಳೋಕ್ಕೆ ಅಂತ ದಾರಿ ಬಿಟ್ಬಿಡ್ತೀವಿ. ಫಸ್ಟ್ ಯಾರು ಬರ್ತಾರೋ ಅವ್ರು ಮಾಡ್ಕೊಳ್ಳಿ ಅಂತ. ಇನ್ನೊಬ್ರು ಕೂದಲು ತೆಗೆಯೋ ಫಂಕ್ಷನ್ ಇಟ್ಕೊಂಡಿದ್ರು. ಅವರೂ ಬಂದು ಫಂಕ್ಷನ್ಗೆ ಅಂತ ಅಲ್ಲಿ ರೆಡಿ ಮಾಡ್ತಾಯಿದ್ರು. ಸರಿ ಅಷ್ಟೊತ್ತಿಗೆ ನಾವು ಮುಗಿಸ್ಕೊಳ್ಳೋಣ ಒಳಗಡೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮುಗಿಸ್ಕೊತಾ ಇದ್ದೀವಿ. ಅನ್ನೋಡು ಆಲ್ಮೋಸ್ಟು ಅದ್ವಿತ ಹೋಗ್ಬಿಟ್ಟು ದೇವ್ರ ಹತ್ರನೇ ಫುಲ್ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಬಾರೋ ಅಂದರೂ ಬರ್ತಾನೆ ಇಲ್ಲ, ಎಷ್ಟು ಕರೆದ್ರೂ ಅಲ್ಲೇ ನಿಂತ್ಕೊಂಡಿದ್ದಾನೆ. ಬಿಟ್ಟರೆ ಗರ್ಭಗುಡಿ ಒಳಗಡೆ ಹೋಗ್ಬಿಡ್ತಾನೆ. ಅಷ್ಟೊಂದು ಹತ್ರಕ್ಕೆ ಹೋಗಿ ನಿಂತ್ಕೊಂಡಿದ್ವಿ. ನಾನು ನೋಡ್ತಾ ಇದ್ದೆ ಎಲ್ಲಿ ಒಳಗಡೆ ಹೋಗ್ಬಿಡ್ತಾನೋ ಅಂತ ಹೇಳ್ಬಿಟ್ಟು. ಹೋಗ್ಬಾರ್ದು ಅಂದರೂ ಕೇಳ್ತಾ ಇಲ್ಲ. ಸರಿ ಬಿಡು, ಅವನು ಅಲ್ಲೇ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆತೆ ನಾನು. डैडी त्रैरङ्गहे सुष्टुनागं सुष्टुनोभिः शतमानं भवते शतायुष्मां भवते शतमिते शतं दीर्घायुष्मां भवते प्रतिमङ्गले भो दीर्घायुष्मां भो ध्रुवन्तो मुनेश्वर स्वामी देवता सदा कालकल्पकटाक्ष आशीर्वादसिद्ध्यर्थम् ಇವಾಗ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಹೊರಗಡೆ ಬಂದ್ವಿ. ಇನ್ನೊಬ್ರು ಮಾಡ್ತಾಯಿದ್ರು. ಅವ್ರು ಮಾಡ್ಕೊಂಡು ಆ ಕಡೆ ಮಗುಗೆ ಕೂದಲು ತೆಗಿಯೋಕ್ಕೆ ಅಂತ ಆ ಕಡೆ ಹೋದರು. ನಾವು ಈ ಕಡೆ ಬಂದ್ವಿ. ಹೊರಗಡೆ ಬಂದು ಮುನೇಶ್ವರನ ದೇವಸ್ಥಾನದ್ದು ಮೇನ್ ದೇವರು ಫಸ್ಟು ಇದೇ ಇದ್ದಿದ್ದಂತೆ. ಆಮೇಲೆ ಮೂಲಸ್ಥಾನ ಅಲ್ಲಿಗೆ ಇಟ್ಟಿದ್ದಾರೆ. ಬಟ್ ಈ ದೇವಸ್ಥಾನದ್ದು ಫಸ್ಟು ಇಲ್ಲೇ ಪೂಜೆ ಮಾಡ್ತಾ ಇರೋದು. ಮತ್ತು ಹೆಣ್ಣು ದೇವರು ಬಂದು ಕಾಟೇರಮ್ಮ, ಮತ್ತು ಈ ಕಡೆ ಬಂದು ಸಪ್ತ ಮಾತೃಕೆಯರಿದ್ದಾರೆ. ಇಲ್ಲಿ ಫಸ್ಟು ದೇವರಿಗೆ ಪೂಜೆ ಮಾಡಿ ಇಲ್ಲೇ ಮುಡಿ ಎಲ್ಲ ಕೊಟ್ಟು
ಕೋಳಿ ಎಲ್ಲ ಎಲ್ಲೇ ಕೊಯ್ಯೋದು. ಫಸ್ಟು ದೇವ್ರುಗಳಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಇಟ್ಬಿಡು ಅಂತ ಹೇಳಿದ್ರು ನಮ್ಮತ್ತೆ. ಫಸ್ಟು ಎಲ್ಲ ಮಾಡಿ ಇಟ್ಬಿಟ್ರೆ, ಯಾಕಂದರೆ ಮಕ್ಕಳು ತುಂಬ ಚಂಡಿ ಹಿಡಿತಾರೆ, ತುಂಬ ಬೇಗ ಕೂದಲು ತೆಗಿತಿಲ್ಲ. ಆಮೇಲೆ ಒಂದು ಸಿಕ್ಕಾಪಟ್ಟೆ ಹಠ ಜಾಸ್ತಿ ಆಗೋಯಿತು, ಏನು ಕೇಳಿದ್ರೂ ಹಠ ಮಾಡೋದು ಜಾಸ್ತಿ ಆಗೋಯ್ತು. ಅದಕ್ಕೆ ಅವನು ಕೂದಲು ತೆಗ್ದಿಲ್ಲ, ಹುಟ್ಟು ಕೂದಲು ಫಸ್ಟ್ ತೆಗೆದುಬಿಟ್ರೆ ಅವನು ಹಠ ಮಾಡೋದು ಕಮ್ಮಿ ಆಗೋಗುತ್ತೆ ಅಂತ ಮನೇಲಿ ಫಸ್ಟ್ ಈ ಫಂಕ್ಷನ್ ಒಂದು ಥರ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮುಗಿಸ್ಕೊಂಬಿಡ್ತಾ ಇದ್ದೀನಿ. ಇವಾಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆ ಪೂಜೆ ಎಲ್ಲ ಮಾಡಿ ಫಸ್ಟು ದೀಪ ಹಚ್ಬಿಟ್ಟು ಬೇಡ್ಕೊಂಡು ದೀಪ ಹಚ್ಚು, ಮಗು ಎಲ್ಲ ನಾನ್ ವೆಜ್ ಎಲ್ಲ ತಿನ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಅಂತಂದರು. ಇವಾಗ ಅದೆಲ್ಲ ಬೇಡ್ಕೊಂಡು ದೇವ್ರ ಹತ್ರ ದೀಪ ಇಟ್ಬಿಟ್ಟು ಅದಕ್ಕೆ ಅಂತಲೇ ಸಪ್ರೇಟಾಗಿ ಬರುತ್ತೆ ಪೂಜೆ ಸಾಮಾನು, ಮುನೇಶ್ವರ ಸಾಮಾನು. ಅದರಲ್ಲಿ ಕಡಲೆಪುರಿ ಏನೇನೋ ಬೇರೆ ಬೇರೆ ಐಟಮ್ಸ್ ಇರುತ್ತೆ, ಅದೊಂದು ಮಾತ್ರನೇ ತಂದಲ್ಲಿ ಹಾಕಬೇಕು. ಮತ್ತು ಈ ಕಡೆಯೂ ಅಷ್ಟೇ ಅಮ್ಮನಿಗೆ ತಂಪಾಗಲಿ ಅಂತ ಹೇಳ್ಬಿಟ್ಟು ಬೆಲ್ಲದ ದೀಪ ಎಲ್ಲ ಇಟ್ಬಿಟ್ಟು ಅದಕ್ಕೂ ದೀಪ ಎಲ್ಲ ಹಚ್ಚಿ ಒಳ್ಳೆಯದಾಗಿ ಕೇಳ್ಕೊ, ಮಗು ಚಂಡಿ ಹಿಡಿಬಾರ್ದು, ಮತ್ತು ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿನ್ನಬೇಕು, ಮತ್ತು ಹುಷಾರು ತಪ್ಪಬಾರ್ದು ಅಂತೆಲ್ಲ ಕೇಳ್ಕೊ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಎಲ್ಲ ಕಡೆ ದೀಪ ಹಚ್ಕೊಂಡು ಫಸ್ಟ್ ಬಂದುಬಿಟ್ಟೆ. ಫಸ್ಟ್ ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ನೆನೆನೇ ಹೋಗ್ಬಿಟ್ಟು ತುಂಬ ಕಡೆ ಹುಡುಕಿದ್ರು ನಾಟಿ ಕೋಳಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾಟಿ ಕೋಳಿ ಸಿಕ್ಕಲಿಲ್ಲ. ಅದಕ್ಕೆ ಇಲ್ಲಿ ಮಾರತಹಳ್ಳಿ ಹತ್ರ ವರ್ತೂರು ಸಂತೆಗೆ ಹೋಗ್ಬಿಟ್ಟು ಅಲ್ಲಿ ನಾಟಿ ಕೋಳಿ ತೊಗೊಂಬಂದಿದ್ರು ಬೆಳಿಗ್ಗೆನೇ. ಇವತ್ತು ಸಂಡೇ ಆಗಿರೋದಕ್ಕೆ ಬೆಳಿಗ್ಗೆನೇ ಸಂತೆ ಮಾಡ್ತಾರಲ್ವ, ಅಲ್ಲಿನೇ ಹೋಗ್ಬಿಟ್ಟು ನಾಟಿ ಕೋಳಿ ಎಲ್ಲ ತೊಗೊಂಬಂದ್ರು. ಇಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಮಾವನ ತೊಡೆ ಮೇಲೆ ಕೂರಿಸ್ಬಿಟ್ಟು ಇಲ್ಲೇನು ಫುಲ್ಲು ಬುರ್ಡೆ ಮಾಡಿಸೋರು ಇಲ್ಲೇ ಮಾಡಿಸ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಲಾಸ್ಟ್ ಸರಿನೂ ಅಷ್ಟೇ ಸಿದ್ದುಗೆ ಇಲ್ಲಿ 3 ಕಡೆ ಕೂದಲು ತೆಗೆಸ್ಬಿಟ್ಟು ಆಮೇಲೆ ಸಲೂನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೂದಲು ತೆಗೆಸ್ಬಿಡ್ತಿದ್ವಿ. ಇವನಿಗೂ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಇವಾಗ ಅವ್ರ ಮಾವನ ತೊಡೆ ಮೇಲೆ ಅವನಿಗೇನೋ ಒಂಥರ ಏನೋ ಮಾಡ್ತವ್ರೆ ನಾನು ನಿಕ್ಕೊಂಡು ಅನ್ನೋ ಒಂಥರ ಹಿಂಸೆ. ಆದ್ರೂ ಅವ್ನಿಗೆ ಕತ್ತಲ್ಲಿ ಬೇರೆ ಹಾರ ಹಾಕಿದ್ದೀವಲ್ಲ, ಅದು ಇಷ್ಟ ಆಗ್ತಾ ಇರಲಿಲ್ಲ. ಅಳ್ತಾನೆ ಇದ್ನು ಅವನು ಸಿಕ್ಕಾಬಟ್ಟೆ, ಅದನ್ನು ತೆಗೀರಿ ಅಂತ. ನಾವು ಸ್ವಲ್ಪ ಹೊತ್ತಾದರೂ ಇರಲಿ ಅಂತ ಅಂದ್ಬಿಟ್ಟು ಹಾಕೇ ಇದ್ವಿ. 1-2 ನಿಮಿಷ ಇರುಮ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು 3 ಕಡೆ ಕೂದಲು ಎತ್ಬಿಡ್ಬೇಕು. ಫಸ್ಟು ಮುಂದ್ಗಡೆ 3 ಒಟ್ಟು ಕೂದಲನ್ನ 3 ಕಡೆ ಎತ್ಬಿಟ್ಟು ಅವ್ರ ಮಾವ ಸಮಾಧಾನ ಮಾಡ್ತಾಯಿದ್ರು. ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿ ಗಂಡ ಅವರು ನನಗೆ ಅಣ್ಣ ಹಾಕ್ತಾರೆ. ನನ್ನ ಮಕ್ಕಳಿಗೆ ಸೋದರ ಮಾವ ಇವರೇ ಆಗೋದು. ದೊಡ್ಡವರಿದ್ದಾರೆ, ದೊಡ್ಡವ್ರು ಬಂದಿರಲಿಲ್ಲ, ಇವರು ಚಿಕ್ಕವ್ರು ಮಾತ್ರನೇ ಬಂದಿದ್ದರು. ಸೊ ಇವಾಗ ಕಟ್ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡ್ರು. ಅಲ್ಲಿ ಇರ್ತಾರೆ ಒಂದು ಆಂಟಿ ಅಂಕಲ್ ಅಂತ, ಅವರು ಆ್ಯಕ್ಚುಲಿ ಈ ಶಾಸ್ತ್ರಗಳೆಲ್ಲ ಮಾಡೋದು ನಮಗೆ. ಅವರು ಮುಗಿಸ್ಕೊಡ್ತಾರೆ. ಇವಾಗ ನೋಡಿ ಮುಂದ್ಗಡೆ 3 ಕಡೆ ತೆಗಿತಾರೆ ಆಂಟಿ. ಅದನ್ನು ತೆಗೆದು ಮಾವನ ಕೈಯಲ್ಲಿ ಒಂದು ಸರಿ ತೆಗೆಸ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ತೆಗೆಸ್ಬಿಟ್ಟು ಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ನಾವು ಇಲ್ಲೇ ಬಾಡಿ ಓಡಿಸೋಣ ಅಂತಲೇ ತುಂಬ ಆಸೆ ಇಟ್ಕೊಂಡಿದ್ವಿ. ಬಟ್ ಇಲ್ಲೇ ಓಡಿಸಿದ್ರೆ ಅವ್ನು ಹಠ ಮಾಡ್ತಾನೆ, ಇನ್ನು ಜೋರಾಗಿ ಅಳ್ತಾನೆ. ಎಲ್ಲೂ ಸಲೂನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಮಾಡಿಸೋಣ, ಆಮೇಲೆ ಎಲ್ಲಾದರೂ ಕಟ್ ಆಗೋದ್ರೆ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಇಲ್ಲೇ ಮಾಡಿಸ್ಬಿಡೋಕ್ಕೆ ಅಂತ ಟ್ರೈ ಮಾಡಿದ್ವಿ. ಹಂಗೂ ಹಿಂಗೂ ಮಾಡಿ ಮುಗಿಸಿದ್ವಿ. ಪರವಾಗಿಲ್ಲ, ಸ್ವಲ್ಪ ಹೊತ್ತು ಅವ್ರ ಮಾವ ಎಲ್ಲ ಶಾಸ್ತ್ರ ಮಾಡೋವರೆಗೂ ಸುಮ್ಮನೆ ಇದ್ದ. ನಾವು ಎಲ್ಲ ಈ ಕಡೆ ನಿಂತ್ಕೊಂಡಿದ್ವಿ, ವಿಡಿಯೋ ಎಲ್ಲ ಮಾಡಿಕೊಂಡು. ಅವನು ಎದ್ದು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳಿದ್ರು. ಅವ್ರ ಮಾವ ಅದು ಇದು ಅಂತ ಹೇಳಿಬಿಟ್ಟು ಆಟ ಆಡಿಸ್ಕೊಂಡೇ ಇದ್ದರು. ಆಮೇಲೆ ಸ್ವಲ್ಪ ನೀರು ಕುಡಿಸಿದ್ರೆ ಸರಿ ಹೋಗುತ್ತಾ ಅಂತ ನಮ್ಮ ಮಾವ ನೀರು ಕೊಡ್ತು. ನೀರು ಕುಡಿಸ್ರಿ ಅವಾಗ ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ನೀರು ಕೊಡ್ತೀವಿ, ಇಲ್ಲಿ ನೋಡು ಅಲ್ಲಿ ನೋಡು ಅಂತ ಸಿದ್ದು ಆಟ ಆಡಿಸ್ತಿರೋ. ಎಲ್ಲ ಮೇಯ್ನ್ ಅಟ್ರಾಕ್ಷನ್ ಇವತ್ತು ಇವನೇ ಅಲ್ವಾ. ಅವ್ನು ಅಳ್ದಿರಂಗೆ ನೋಡ್ಕೊಬೇಕಾಗಿತ್ತು. ನೋಡಿ ಇವಾಗ ಬರೀ 3 ಕಡೆ ಕೂದಲು ತೆಗಿಬೇಕಾದ್ರೇ ಇಷ್ಟ ಅಳ್ತಾ ಇದ್ದಾನೆ. ಇನ್ನು ಫುಲ್ ಶಾಸ್ತ್ರ ಮಾಡುವಾಗ ಇಲ್ಲೇ ಫುಲ್ ತೆಗೆದು ಕೂದಲೆಲ್ಲ ತೆಗಿಬೇಕಾದ್ರೆ ಸಿಕ್ಕಾಬಟ್ಟೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಇಲ್ಲಿ ತೆಗ್ಸೋಕ್ಕೆ ನಾವು ಒಪ್ಪಲಿಲ್ಲ. ಬೇಡ ಬಿಡು, ನಾವು ಅಲ್ಲೇ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಅಷ್ಟೊತ್ತಿಗೆಲ್ಲ ಮುಗೀತು. ಮಂಗಳಾರತಿ ಎಲ್ಲ ಎತ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಎದ್ದೇಳಿಸ್ಬಿಟ್ಟು ದೇವ್ರಿಗೆ ಬೇಡ್ಕೊಳ್ರಿ ಅಂತ ಹೇಳ್ತಾರೆ ಅಂಕಲ್ ಆಂಟಿ. ಅವರೇನೆ ಫುಲ್ಲು ನಮಗೆ ಫುಲ್ಲಾಗಿ ಹೇಳ್ಕೊಡ್ತಾರೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಮಾವ ಏನು ಮಾಡಬೇಕು ಅಂದ್ಬಿಟ್ಟು ಅವರೆಲ್ಲ ಮಾಡಿಕೊಟ್ರು. ಆಮೇಲೆ ಕೋಳಿ ತೊಗೊಂಬಂದ್ಬಿಟ್ಟು ಕೋಳಿಗೂ ಪೂಜೆ ಎಲ್ಲ ಮಾಡಬೇಕು. ಕೋಳಿಗೆ ಪೂಜೆ ಮಾಡಿ ಅದು ತಲೆಗೆ ನೀರು ಹಾಕ್ತಾರೆ. ಆ ನೀರು ಹಾಕಿದಾಗ ಅದು ತಲೆನ ಒದರಬೇಕು. ಆವಾಗ ಅದು ದೇವರು ಒಪ್ಪಿಗೆ ಆಯಿತು ಪೂಜೆ ಅಂತ ಹೇಳ್ಬಿಟ್ಟು. ನಾನು ಬೆಳಗ್ಗೆನೇ ಏನೋ ದೇವ್ರಿಗೆ ಯಾವ ದೋಷನೂ ಇಲ್ಲದೆ ಆಗಲಿ ಅಂತ ಹೇಳ್ಬಿಟ್ಟು
ಬೇಡ್ಕೊತಾ ಇದ್ದೆ. ಯಾಕಂದರೆ ಒಂದೊಂದು ಸರಿ ಎಷ್ಟು ನೀರು ಹಾಕಿದ್ರೂ ತಲೆ ಉದ್ರೋದೇ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ. ಇವಾಗ ಚಳಿ ಇರೋದಕ್ಕೆ ಕುತ್ಕೊಂಡ್ಬಿಡುತ್ತೆ, ಹಂಗೆ ಉದುರುತ್ತೋ ಇಲ್ವೋ ಅಂತ ಒಂದು ದಿಗ್ಲಲ್ಲಿದ್ವಿ. ಬಟ್ ಏನೋ ಗೊತ್ತಿಲ್ಲ, ದೇವರು ಪೂಜೆ ಮಾಡಿದ್ದೆಲ್ಲ ಒಳ್ಳೇದಾಯಿತು ಅನಿಸುತ್ತೆ. ನೀರು ಹಾಕಿದ್ದೆ ಒದರ್ಬಿಡ್ತು. ಇವನು ಚಿಕ್ಕವನು ಬೋ 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 ಅಂದ್ಕೊಂಡು ಅಲ್ಲ ನಿಂತಿದ್ನು. ಅವನೂ ಆಂಟಿ ಪೂಜೆ ಮಾಡ್ತಾಯಿದ್ರು, ನೀನು ಒಂದು ಸರಿ ಪೂಜೆ ಮಾಡಿಬಿಡಮ್ಮ ಅಂತ ಹೇಳಿದ್ರು. ನಾನು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸತಿ ನೀರು ಹಾಕಿದ್ದೆ, ಅದು ಒದರ್ಬಿಡ್ತು. ಇನ್ನೊಂದು ಒದರ್ಲಿಲ್ಲ. ಆಮೇಲೆ ಸೆಕೆಂಡ್ನೇ ಟೈಮಲ್ಲಿ ಆದರೂ ಒದರ್ಬಿಡ್ತು. ಆಮೇಲೆ ಫುಲ್ ಖುಷಿ ಆಯಿತು, ಸದ್ಯಕ್ಕೆ ಆಯಿತು ಒದರ್ಬಿಡ್ತು ಅಂತ ಹೇಳ್ಬಿಟ್ಟು ಹ್ಯಾಪಿ ಆದ್ವಿ. ಆಮೇಲೆ ಕರ್ಕೊಂಡೋಗಿ ಆ ಕಡೆ ಕೋಳಿ ಎಲ್ಲ ಕಟ್ ಮಾಡೋಕ್ಕೆ ಅಂತ ಎತ್ಕೊಂಡು ಹೋದ್ರಿ. ಅದಕ್ಕೆ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ ಅದನ್ನು ಜಾಸ್ತಿ. ಸುಮ್ಮನೆ ಅಲ್ಲಿ ಅದೊಂಥರ ಅದನ್ನ ನೋಡದೆ ಹೆಂಗೋ ಎದ್ಬಿಡ್ತೀವಿ, ನೋಡಿದ್ರೆ ಒಂಥರ ಅನಿಸುತ್ತೆ. ಅದಕ್ಕೆ ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸ್ವಲ್ಪ ಆದರೂ ಸಿದ್ದು ಬಿಟ್ಟಿಲ್ಲ, ನಾನು ಮಾಡ್ತೀನಿ ವೀಡಿಯೋನ ಕೋಳಿ ಕಟ್ ಮಾಡೋದೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡಿದ್ದ. ನಾನು ಕೋಳಿ ಕಟ್ ಮಾಡೋದೆಲ್ಲ ವೀಡಿಯೋಸ್ ಇತ್ತು, ಅದೆಲ್ಲ ಹಾಕಲಿಲ್ಲ. ಆಮೇಲೆ ಅವ್ರ ಮಾವಾಗ ಬಂದು ಬಟ್ಟೆ ಎಲ್ಲ ತೊಗೊಂಬಂದಿದ್ವಿ, ಅದನ್ನು ಕೊಟ್ಬಿಟ್ಟು ಸೀದಾ ಮನೆ ಕಡೆಗೆ ಹೊರಟ್ಬಿಟ್ವಿ. ಮನೆಗೆ ಬಂದು ನಾನ್ ವೆಜ್ ಕುಕ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನೆನ್ನೆ ನೈಟೇ ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು, ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು, ಇವತ್ತು ನೋಡಿ ಆಲ್ರೆಡಿ ಬೋಡಿ ಮಾಡಿಸ್ಕೊಂಡು ಬಂದ್ಬಿಟ್ರು. ಮಗುನ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ನು ಅಂದರೆ, ಕೂದಲು ಇದ್ದಾಗಲೇ ಒಂಥರ ಕಾಣಿಸೋನು, ಕೂದಲು ಇಲ್ದಿದ್ದಾಗಲೇ ಇನ್ನೊಂಥರ ಇನ್ನೂ ಸಖತ್ ಮುದ್ದಾಗಿ ಕಾಣಿಸೋನು ನೋಡೋಕ್ಕೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ನು. ಇವತ್ತೆಲ್ಲ ಕಿಶೋರ್ದೇ ಅಡುಗೆ. ನಾನು ನಮ್ಮ ಅತ್ತೆಗೆಲ್ಲ ರೆಡಿ ಮಾಡಿಕೊಡ್ತೀನಿ. ನಮ್ಮ ಅತ್ತೆ ಮತ್ತು ಕಿಶೋರ್ದೇ ಅಡುಗೆ ಇವತ್ತು. ನಾವೆಲ್ಲ ಈ ಥರ ಜಾಸ್ತಿ ಇರಬೇಕಾದ್ರೆ ಅಡುಗೆಗೆಲ್ಲ ಕೈ ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಕೆಡಿಸ್ಬಿಟ್ರೆ ಆಮೇಲೆ ನಮ್ಮನ್ನೇ ಬೈತಾರೆ ಅಂತ ಹೇಳ್ಬಿಟ್ಟು ಏನಿದ್ರು ಪ್ರಿಪ್ರೇಷನ್ ಮಾಡಿಕೊಡ್ತೀವಿ. ಇಂತಿರ್ಬೋದು ಉಪ್ಪು ಖಾರ ಎಲ್ಲ ಹಾಕೋರೆಲ್ಲ ಇವ್ರುಗಳೇ. ಕಿಶೋರು ಮತ್ತು ನಮ್ಮ ಅತ್ತೆನೇ ಮಾಡೋದು, ಅವ್ರಿಗೆ ಮಾಡ್ತಾಯಿದ್ರು. ಕಿಶೋರು ಉಪ್ಪು ಖಾರ ಎಲ್ಲ ಹಾಕಕ್ಕೆ ಹೋಗಲ್ಲ, ಏನು ತಂದಾಕ್ತಾರೆ ಅದಷ್ಟೇ ತಿರುವುತ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇವತ್ತು ಹೊರಗಡೆನೇ ಮಾಡೋಣ ಅಂತ ಸ್ಟವ್ ಕೂಡ ಹೊರಗಡೆ ಇಟ್ಬಿಟ್ರು. ಯಾಕಂದರೆ ಒಳಗಡೆ ಅಷ್ಟು ಬೇಗ ಆಗಲ್ಲ, ಆಮೇಲೆಲ್ಲ ಹೊಟ್ಟೆ ಹಸ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಒಳಗಡೆನೂ ಮಟನ್ ಸಾಂಬಾರೆಲ್ಲ ಆಗ್ತಾಯಿತ್ತು. ಇದು ಬಿರಿಯಾನಿಗೆ ಅಂತ ಮಟನ್ ಹಾಕ್ತಾ ಇರೋದು. ಬಿರಿಯಾನಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಕೂಗಿಸ್ಕೊಂಬಿಟ್ರೆ ಬಿರಿಯಾನಿ ಬೇಗ ಆಗುತ್ತೆ ಅಂತ. ಅದೈತಲ್ಲ ಇನ್ಯಾವುದು 5 3 kgನೂ ಹಿಡಿಯುತ್ತೆ, ಅದರಲ್ಲಿ ಹಾಕ್ಬೋದಾಗಿತ್ತು. ಆದರೆ ಅದು ಮಿಲ್ಗೆ ಹೋಗುತ್ತೆ ಬೇಗ. ಅದೇ ತಲೆನೋವು ಕೆಲಸ ಇವಾಗ. ಅದೇನಕ್ಕೆ ಸುಮ್ಮನೆ ವೇಸ್ಟ್ ಆಯಿತು. ಅದನ್ನು ಹಬ್ಬ ಅಂದರೆ 1-2 ಸತಿ ಯೂಸ್ ಮಾಡಿದ್ವೇನೋ ಅಷ್ಟೇ ಅಲ್ಲ. ಅದೇ ಅದು ಫಂಕ್ಷನ್ ಟೈಮಲ್ಲ. ಮಟನ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಫಸ್ಟ್ ಮಟನ್ ಎಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ರೆ ಟಕ್ಕಂತ, ಆಮೇಲೆ ಪಾತ್ರೆಯಲ್ಲಿ ರೈಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಇದನ್ನು, ಯಾಕಂದರೆ ಹಾಗೆ ಮಾಡಿದ್ರೆ ಮಟನ್ ಬೇಯಲ್ಲ ಅಲ್ವಾ, ಅದಕ್ಕೆ ಒಂದೇ ಒಂದು ವಿಸಿಲಾದರೂ ಕೂಗಿಸ್ಕೊಂಬಿಡೋಣ ಅಂತ. ನಮ್ಮ ಹತ್ರ ಇದೆ ದೊಡ್ಡದು ಇನ್ನೊಂದು ಕುಕ್ಕರು, ಆದರೆ ಅದು 5 ಲೀಟ್ರ್ ಕುಕ್ಕರ್. ಅದೇನಾಗುತ್ತೆ ಅಂದರೆ ಒಂದೇ ವಿಸಿಲ್ಗೆ ಫುಲ್ ಮಟನ್ ಎಲ್ಲ ಫುಲ್ಲು ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಒಂದೇ ವಿಸಿಲು. ಅದಕ್ಕೆ ಅದನ್ನು ಯೂಸ್ ಮಾಡಲ್ಲ. ಇದು ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ತಿರುವಕ್ಕೆಲ್ಲ ಕಷ್ಟ, ಉದ್ದ ಇದೆ ಇದು ಒಂಥರ ಕುಕ್ಕರು. ಅದಕ್ಕೆ ಅದನ್ನೇ ಸ್ವಲ್ಪ ಅದನ್ನ ಮತ್ತೆ ಮಾತಾಡ್ತಾಯಿದ್ರು ಇನ್ನೊಂದು ಕುಕ್ಕರ್ ತೆಗಿಬೇಕು ಅಂತ. ಮನೆ ಹೆಂಗಸರಿಗೆ ಎಷ್ಟು ಸಾಮಾನು ಇದ್ರೂ ಸಾಲಲ್ಲ ಅಲ್ವಾ, ಹಾಗೆ ನಮ್ಮ ಮನೆ ಫುಲ್ಲು ಒಂದು ರೂಮ್ ಫುಲ್ ಇದೆ ನಮ್ಮ ಹತ್ರ ಸಾಮಾನು. ಇನ್ನೂ ಒಂದು ಕುಕ್ಕರ್ ತಗೋಬೇಕು ಅಂತ ಅವ್ರಿಗೆ ಆಸೆ. ಸರಿ ತಗೊಳ್ಳೋಣ ಬಿಡಿ ಆಯಿತು ಅಂತ. ಯಾಕಂದರೆ ಇದು ಒಂದು 3-4 kg ಹಿಡಿಯುತ್ತೆ, ಇನ್ನೊಂದು 5 ಇದೆ, ಒಂದು 4 ಲೀಟ್ರದ್ದು ಒಂದು ಕುಕ್ಕರ್ ಬೇಕು ಅಂತ ಹೇಳ್ತಾಯಿದ್ರು. ಸರಿ ಅದು ವಿಸಿಲೆಲ್ಲ ಹೊಡೆದಾಯಿತು. ಆಮೇಲೆ ನೆಕ್ಸ್ಟು ಬಿರಿಯಾನಿಗೆ ಪಾತ್ರೆ ಎಲ್ಲ ಇಟ್ಕೊಂಡು ಆಮೇಲೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೆ. ನಮ್ಮ ಅತ್ತೆ ಹಾಕ್ತಾಯಿದ್ರು. ಕಿಶೋರ್ ತಿರುಗೋ ಕೆಲಸ ಅವ್ರದ್ದು ಎಲ್ಲ ಈ ಥರ ಫಂಕ್ಷನ್ ಇದ್ದಾಗ ನಾನು ಅಡುಗೆ ಮನೆಗೆ ಹೋಗಲ್ಲ, ಯಾಕಂದರೆ ಏನಾದರೂ ಕೆಟ್ಟೋದ್ರೆ ನಮ್ಮನ್ನೇ ಬೈತಾರೆ ಅಂತ ನಮ್ಮ ಅತ್ತೆಗೆ ಎಲ್ಲ ರೆಡಿ ಮಾಡಿಕೊಡ್ತೀವಿ, ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಮಗು ಅಳ್ತಾ ಇದ್ನು ಅಂತ ಹೇಳ್ಬಿಟ್ಟು ಅವನ್ನ ಮಲಗ್ಸೋಕ್ಕೆ ಹೋಗ್ಬಿಟ್ಟೆ ನಾನು. ಆಮೇಲೆ ವೀಡಿಯೋಸ್ ಎಲ್ಲ ನಾನು ಜಾಸ್ತಿ ತೊಗೊಳಕ್ಕೂ ಆಗಲಿಲ್ಲ. ಅಲ್ಲಿವರೆಗೂ ಬಿರಿಯಾನಿನೂ ಆಗಿತ್ತು, ಎಲ್ರದ್ದು ಊಟ ಆಗಿತ್ತು. ನಾನೇ ಲಾಸ್ಟಲ್ಲಿ ಕೊನೆಯಲ್ಲಿ ಮಾಡ್ತಾ ಇರೋದು ಊಟನ, ಯಾಕಂದ್ರೆ ನಾನು ಬ್ರೇಕ್ಫಾಸ್ಟ್ ತಿಂದಿದ್ದೆ ಲೇಟಾಗಿತ್ತು ಅದಕ್ಕೆ. ಹಾಗೆ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.